ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ಟ್ರೆಕ್ಕಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆಲ್ಲ ನಾನು ಬೆಳಗ್ಗೆನೇ ವೆಲ್ಕಮ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಿಗೆ. ನಾವಿವಾಗ ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ನಿಯರ್ ಹೊರನಾಡು ಹತ್ರ. ಹೊರನಾಡಿಂದ ಏನಿಲ್ಲ ಅಂದರೆ 8 to 9 ಕಿಲೋಮೀಟರ್ಸ್ ಆಗುತ್ತೆ. ಕಳಸ ಹೊರನಾಡು ರೂಟ್ ಗೊತ್ತಲ್ಲ ನಿಮಗೆ, ಆ ರೂಟಲ್ಲಿರೋದು ಪ್ಲೇಸ್ ಹೆಸರು ಆಲ್ರೆಡಿ ನೋಡಿರ್ಬೋದು ನೀವು, ಕ್ಯಾತನಮಕ್ಕಿ ಹಿಲ್ಸ್ ಅಂತ. ತುಂಬ ಚೆನ್ನಾಗಿರುತ್ತೆ, ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಹೋಗ್ತಾ ನಮಗೆ ದಾರಿಯಲ್ಲಿ ಒಂದು ಫಾಲ್ಸ್ ಸಿಕ್ತು. ಆ ಫಾಲ್ಸ್ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವಾಗ ನಾವು ಟ್ರೆಕ್ಕಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಜೀಪ್ಸ್ ಕೂಡ ಅವೈಲಬಲ್ ಇರುತ್ತೆ, ಬೇಕಾದರೆ ನೀವು ಜೀಪ್ಸಲ್ಲೂ ಹೋಗ್ಬೋದು. ನೀವು ಜೀಪಲ್ಲಿ ಬಂದರೆ ಈ ಗೇಟ್ ಕಾಣಿಸ್ತಿದ್ದಿಲ್ಲ, ಇಲ್ಲೇ ಲಾಸ್ಟು. ಇಲ್ಲಿಂದ ನಾವು ಬೈ ವಾಕಲ್ಲಿ ಹೋಗಬೇಕಾಗುತ್ತೆ. ವ್ಯೂಸ್ ಎಲ್ಲ ನೋಡಿದ್ರಲ್ಲ, ಕ್ಯಾತನಮಕ್ಕಿದು ತುಂಬಾ ಚೆನ್ನಾಗಿದೆ. ಅದರಲ್ಲೂ ರೈನಿ ಸೀಸನಲ್ಲೆಲ್ಲ ಬನ್ನಿ, ಇನ್ನೂ ಚೆನ್ನಾಗೇ ಇರುತ್ತೆ. ಇಲ್ಲಿ ಇನ್ನೊಂದು ಏನಂದರೆ, ಈ ಕ್ಯಾತನಮಕ್ಕಿ ಟ್ರೆಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಒಂದೇ ಒಂದು ಹೋಟೆಲ್ ಇದೆ. ಅದು ಬಿಟ್ಟರೆ ಅರೌಂಡ್ ಸುತ್ತಮುತ್ತ ಯಾವ ಹೋಟೆಲ್ಲೂ ಇಲ್ಲ. ಆ ಹೋಟೆಲಲ್ಲಿ ನೀವು ಮಾರ್ನಿಂಗೇ ಟಿಫನ್ ಬೇಕಾದರೆ ಟಿಫನ್ ಎಲ್ಲ ಅಲ್ಲೇ ಸಿಗುತ್ತೆ. ಏನೇನು ಟಿಫನ್ ಬೇಕೆಲ್ಲ ಅಲ್ಲೇ ತಿಂದ್ಕೊಂಡು ಆಮೇಲೆ ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನೇಚರ್ ವ್ಯೂ ಎಲ್ಲ ಮಾಡಿ ಆಮೇಲೆ ಹೋಗ್ತಾನು ಅಲ್ಲೇ ಬೇಕಾದರೆ ಊಟ ಮಾಡೋದಿದ್ರೆ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿಂದ ಹೊರನಾಡು ದೇವಸ್ಥಾನಕ್ಕೆ ಹತ್ರ ಆಗುತ್ತೆ, ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನೀವು ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಆ ದೇವಸ್ಥಾನಕ್ಕೂ ವಿಸಿಟ್ ಕೊಡ್ಬೋದು. ಹಾಗೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡೆದ್ವಿ. ಅದಾದಮೇಲೆ ಮತ್ತೆ ನಡ್ಕೊಂಡು ವಾಪಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಹಾಗೆ ನಾರ್ಮಲ್ ಗೊತ್ತಲ್ಲ, ಫೋಟೋಸ್, ವೀಡಿಯೋಸ್, ರೀಲ್ಸ್ ಎಲ್ಲ ಮಾಡಿಕೊಂಡು ನಾವೀಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.